ವೆರಿ ಗುಡ್ ಪಾಯಿಂಟ್ ಇದೆ ಅಂತ ಹೇಳಿ ನಾವು ಅದೇ ಹೇಳೋದು. ಇದೇನು ನೀವು ಇಷ್ಟು ದೊಡ್ಡ ಸಾಲ ಮಾಡಿದ್ರಿ, ಇದರಿಂದ ಏನಾಯ್ತು, ಅಸೆಟ್ ಏನೇನಾಗಿದೆ ಹೇಳ್ಬೇಕು. ಯಾರು ಹೇಳ್ಬೇಕು? ನೀವು ಮಾಡ್ತಕ್ಕಂಥ ರೋಡ್ಗಳೆಲ್ಲ ಬೂಟ್ ಮೇಲೆ ಇದಾವೆ. ನೀವು ಯಾವುದೇ ಹೈವೇಗೆ ಹೋಗ್ರಿ, ನೀವು ಬೆಂಗಳೂರಿಂದ ಹುಬ್ಳಿ ಧಾರವಾಡ ಹೋದ್ರೆ 1,100,000 ರೂಪಾಯಿ ನೀವು ಬೂಟ್ ಕೊಡ್ತೀರಿ. ನೀವು ನೋಯ್ಡಾಗೆ ಹೋಗ್ರಿ, ನೀವು ಯಾವುದೇ ನ್ಯಾಷನಲ್ ಹೈವೇಗಳು ಹೋದ್ರೆ ಎಲ್ಲ ಬೂಟ್ನಲ್ಲಿ ದುಡ್ಡು ಕೊಡ್ತಾ ಇದ್ದಾರೆ ಜನ. ಏರ್ಪೋರ್ಟ್ಗಳು ಯಾವುದು ಫ್ರೀ ಇಲ್ಲ, ರಾಜ್ಯ ಸರ್ಕಾರ ದುಡ್ಡು ಕೊಡ್ತಾ ಇದೆ. ಹೌದಾ? ಮೊದಲಿಗೂ ಈಗ ಜಾಸ್ತಿ ಏನಾನ ನೀವು ಮೀಟರ್ ಗೇಜ್ ಇರ್ತಕ್ಕಂಥ ಕಿಲೋಮೀಟರ್ ಜಾಸ್ತಿ ಮಾಡಿದಿರಾ, ಅಥವಾ PWD ರೋಡ್ಗಳೇನು ಜಾಸ್ತಿ ಮಾಡಿದಿರಾ, ಹೆಚ್ಚಿನ ಗೌರ್ಮೆಂಟ್ ಕಾಲೇಜ್ಗಳೇನು ಜಾಸ್ತಿ ಮಾಡಿದಿರಾ, ಮೆಡಿಕಲ್ ಕಾಲೇಜ್ಗಳೇನು ಜಾಸ್ತಿ ಮಾಡಿದಿರಾ, IIT IIM ಜಾಸ್ತಿ ಮಾಡಿದಿರಾ, ಏನು ಮಾಡಿದಿರಿ ನೀವು? ಈ ದುಡ್ಡು ಎಲ್ಲಿ ಹೋಯ್ತು? ಆಮೇಲೆ ಡಿಮಾನಿಟೈಸೇಷನ್ ಆಗಿರ್ತಕ್ಕಂಥ ನುಕ್ಸಾನದ ಬಗ್ಗೆ ಇದು ಸಂಪೂರ್ಣವಾಗಿ ಚರ್ಚೆ ಆಗ್ಬೇಕಂತ ನಮ್ಮ ವಾದ. ಅದಕ್ಕೆ ಬಿಜೆಪಿ ಅವ್ರನ್ನ ಕರೆಸ್ರಿ, ಒಂದೊಂದೇ ಚರ್ಚೆ ಮಾಡೋಣ. ಬರೀ ಡಿಮಾನಿಟೈಸೇಷನ್ ಬಗ್ಗೆ ಒಂದ್ಸರಿ ದಿವಸ ಚರ್ಚೆ, ನೆಕ್ಸ್ಟ್ ಡೇ ಕರೀರಿ ಈ ದೇಶದ ಸಾಲದ ಬಗ್ಗೆನೇ ಚರ್ಚೆ. ಈ ತರ ಚರ್ಚೆಗಳಾದ್ರೆ ವಿಶ್ವಗುರು ಕಾಣಿಕೆ ಏನು? ವಿಶ್ವಗುರು ಈ ದೇಶಕ್ಕೆ ಕಾಣಿಕೆ ಏನಿದೆ? ವಿಶ್ವಗುರು ಎಲ್ಲ ಬಂದು ಪ್ರೆಸ್ ಮೀಟ್ ಮಾಡ್ತಾರ ಒಂದೇ ಸಲ ಆಗ್ಲಿ? मैंने 2,25,00,000 करोड़ का इस देश पे कर्जा किया ಅಂತೆಲ್ಲ ಹೇಳ್ತಾರ? ಹೇಳ್ಬೇಕಲ್ಲ ಬಂದು. 225 ಲಕ್ಷ ಕೋಟಿ ನಾನು ಎದೆ ತಟ್ಕೊಂಡು ಅಂತವೆಲ್ಲ ಹೇಳ್ಬೇಕು. ಅದನ್ನ ಹೇಳ್ಕೊಂಡ್ರೆ ಅದನ್ನ ಮಾತಾಡಬಹುದು. ಇಂಥ ಯಾವ ಚರ್ಚೆಗೆ ಬರೋದಿಲ್ಲ, ಪಾರ್ಲಿಮೆಂಟ್ ನಲ್ಲಿ ಕೂಡ ಚರ್ಚೆ ಮಾಡಕ್ ಬಿಡೋದಿಲ್ಲ. ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಈ 1% ಜನ ಇರ್ತಕ್ಕಂಥ ವೆಲ್ತ್ ಏನಿದೆ ಅಲ್ಲ, ಅದು ನೀವು ಅಂದಾಜ ಮಾಡಕ್ ಕೂಡ ಆಗಲ್ಲ, ಅಷ್ಟು ದುಡ್ಡು ಅವ್ರ ಹತ್ರ ಇದೆ. ಇವತ್ತು ಸುಮಾರು 8,000 ಮಿಲಿನಿಯರ್ಗಳು ಈ ದೇಶದಲ್ಲಿ 8,000 ಮಿಲಿನಿಯರ್ಗಳು ಈ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಸುಮಾರು 2.5 ಲಕ್ಷ ಕೋಟಿ ಜನರು ಇವತ್ತು ಪಾಸ್ಪೋರ್ಟ್ನ ಸರೆಂಡರ್ ಮಾಡಿದ್ದಾರೆ. ಅದರ ಗುಜರಾತ್ನಾಗ 50,000 ಜನ ಇದ್ದಾರೆ. ಕೇಳಿಸ್ಕೋಬೇಕು ನೀವು, 50,000 ಜನ ದೇ ಆರ್ ಫ್ರಮ್ ಗುಜರಾತ್ ವಾಸ್ ಸರೆಂಡರ್ ದೇರ್ ಪಾಸ್ಪೋರ್ಟ್. ಸುಮಾರು 8,000 ಜನ ಈ ದೇಶ ಮಿಲಿನಿಯರ್ಗಳು, ಅತ್ಯಂತ ಸೌಕಾರಗಳು ಈ ದೇಶ ಬಿಟ್ಟು ಹೋಗ್ತಿದ್ದಾರೆ. ಇದೇ ಇರ್ತಕ್ಕಂಥ ಈ ದೇಶಕ್ಕೆ ಮಾರಕ. ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಆಯ್ತು. ಬಜೆಟ್ ಆಗಿದೆ, ಬಜೆಟ್ ಅಲ್ಲಿ ಹೇಳ್ತಾರೆ ಪಾಪ ನಿರ್ಮಲಾ ಸೀತಾರಾಮನ್ ಅವರು, ಅವ್ರು ಉಳ್ಳಾಗಡ್ಡಿ ತಿನ್ನಂಗಿಲ್ಲ ಅಲ್ವಾ, ಅವ್ರು ಕೊತ್ತಂಬರಿ ತಿನ್ನಂಗಿಲ್ಲ, ಅಲ್ಲ ತಿನ್ನಂಗಿಲ್ಲ, ಇಂಥವ್ರು ಅವ್ರು ಮಾಡ್ತಾರೆ. ಬಜೆಟ್ ಮಾಡಲಿ, ಬಟ್ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಬಜೆಟ್ ಇದೆ. ವೆರಿ ಗುಡ್ ಪಾಯಿಂಟ್ ಇದೆ ಅಂತ ಹೇಳಿ ನಾವು ಅದೇ ಹೇಳೋದು. ಇದೇನು ನೀವು ಇಷ್ಟು ದೊಡ್ಡ ಸಾಲ ಮಾಡಿದ್ರಿ, ಇದರಿಂದ ಏನಾಯ್ತು, ಅಸೆಟ್ ಏನೇನಾಗಿದೆ ಹೇಳ್ಬೇಕು. ಯಾರು ಹೇಳ್ಬೇಕು? ನೀವು ಮಾಡ್ತಕ್ಕಂಥ ರೋಡ್ಗಳೆಲ್ಲ ಬೂಟ್ ಮೇಲೆ ಇದಾವೆ. ನೀವು ಯಾವುದೇ ಹೈವೇಗೆ ಹೋಗ್ರಿ, ನೀವು ಬೆಂಗಳೂರಿಂದ ಹುಬ್ಳಿ ಧಾರವಾಡ ಹೋದ್ರೆ 1,100,000 ರೂಪಾಯಿ ನೀವು ಬೂಟ್ ಕೊಡ್ತೀರಿ. ನೀವು ನೋಯ್ಡಾಗೆ ಹೋಗ್ರಿ, ನೀವು ಯಾವುದೇ ನ್ಯಾಷನಲ್ ಹೈವೇಗಳು ಹೋದ್ರೆ ಎಲ್ಲ ಬೂಟ್ನಲ್ಲಿ ದುಡ್ಡು ಕೊಡ್ತಾ ಇದ್ದಾರೆ ಜನ. ಏರ್ಪೋರ್ಟ್ಗಳು ಯಾವುದು ಫ್ರೀ ಇಲ್ಲ, ರಾಜ್ಯ ಸರ್ಕಾರ ದುಡ್ಡು ಕೊಡ್ತಾ ಇದೆ. ಹೌದಾ? ಮೊದಲಿಗೂ ಈಗ ಜಾಸ್ತಿ ಏನಾನ ನೀವು ಮೀಟರ್ ಗೇಜ್ ಇರ್ತಕ್ಕಂಥ ಕಿಲೋಮೀಟರ್ ಜಾಸ್ತಿ ಮಾಡಿದಿರಾ, ಅಥವಾ PWD ರೋಡ್ಗಳೇನು ಜಾಸ್ತಿ ಮಾಡಿದಿರಾ, ಹೆಚ್ಚಿನ ಗೌರ್ಮೆಂಟ್ ಕಾಲೇಜ್ಗಳೇನು ಜಾಸ್ತಿ ಮಾಡಿದಿರಾ, ಮೆಡಿಕಲ್ ಕಾಲೇಜ್ಗಳೇನು ಜಾಸ್ತಿ ಮಾಡಿದಿರಾ, IIT IIM ಜಾಸ್ತಿ ಮಾಡಿದಿರಾ, ಏನು ಮಾಡಿದಿರಿ ನೀವು? ಈ ದುಡ್ಡು ಎಲ್ಲಿ ಹೋಯ್ತು? ಆಮೇಲೆ ಡಿಮಾನಿಟೈಸೇಷನ್ ಆಗಿರ್ತಕ್ಕಂಥ ನುಕ್ಸಾನದ ಬಗ್ಗೆ ಇದು ಸಂಪೂರ್ಣವಾಗಿ ಚರ್ಚೆ ಆಗ್ಬೇಕಂತ ನಮ್ಮ ವಾದ. ಅದಕ್ಕೆ ಬಿಜೆಪಿ ಅವ್ರನ್ನ ಕರೆಸ್ರಿ, ಒಂದೊಂದೇ ಚರ್ಚೆ ಮಾಡೋಣ. ಬರೀ ಡಿಮಾನಿಟೈಸೇಷನ್ ಬಗ್ಗೆ ಒಂದ್ಸರಿ ದಿವಸ ಚರ್ಚೆ, ನೆಕ್ಸ್ಟ್ ಡೇ ಕರೀರಿ ಈ ದೇಶದ ಸಾಲದ ಬಗ್ಗೆನೇ ಚರ್ಚೆ. ಈ ತರ ಚರ್ಚೆಗಳಾದ್ರೆ ವಿಶ್ವಗುರು ಕಾಣಿಕೆ ಏನು? ವಿಶ್ವಗುರು ಈ ದೇಶಕ್ಕೆ ಕಾಣಿಕೆ ಏನಿದೆ? ವಿಶ್ವಗುರು ಎಲ್ಲ ಬಂದು ಪ್ರೆಸ್ ಮೀಟ್ ಮಾಡ್ತಾರ ಒಂದೇ ಸಲ ಆಗ್ಲಿ? मैंने 2,25,00,000 करोड़ का इस देश पे कर्जा किया ಅಂತೆಲ್ಲ ಹೇಳ್ತಾರ? ಹೇಳ್ಬೇಕಲ್ಲ ಬಂದು. 225 ಲಕ್ಷ ಕೋಟಿ ನಾನು ಎದೆ ತಟ್ಕೊಂಡು ಅಂತವೆಲ್ಲ ಹೇಳ್ಬೇಕು. ಅದನ್ನ ಹೇಳ್ಕೊಂಡ್ರೆ ಅದನ್ನ ಮಾತಾಡಬಹುದು. ಇಂಥ ಯಾವ ಚರ್ಚೆಗೆ ಬರೋದಿಲ್ಲ, ಪಾರ್ಲಿಮೆಂಟ್ ನಲ್ಲಿ ಕೂಡ ಚರ್ಚೆ ಮಾಡಕ್ ಬಿಡೋದಿಲ್ಲ. ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಈ 1% ಜನ ಇರ್ತಕ್ಕಂಥ ವೆಲ್ತ್ ಏನಿದೆ ಅಲ್ಲ, ಅದು ನೀವು ಅಂದಾಜ ಮಾಡಕ್ ಕೂಡ ಆಗಲ್ಲ, ಅಷ್ಟು ದುಡ್ಡು ಅವ್ರ ಹತ್ರ ಇದೆ. ಇವತ್ತು ಸುಮಾರು 8,000 ಮಿಲಿನಿಯರ್ಗಳು ಈ ದೇಶದಲ್ಲಿ 8,000 ಮಿಲಿನಿಯರ್ಗಳು ಈ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಸುಮಾರು 2.5 ಲಕ್ಷ ಕೋಟಿ ಜನರು ಇವತ್ತು ಪಾಸ್ಪೋರ್ಟ್ನ ಸರೆಂಡರ್ ಮಾಡಿದ್ದಾರೆ. ಅದರ ಗುಜರಾತ್ನಾಗ 50,000 ಜನ ಇದ್ದಾರೆ. ಕೇಳಿಸ್ಕೋಬೇಕು ನೀವು, 50,000 ಜನ ದೇ ಆರ್ ಫ್ರಮ್ ಗುಜರಾತ್ ವಾಸ್ ಸರೆಂಡರ್ ದೇರ್ ಪಾಸ್ಪೋರ್ಟ್. ಸುಮಾರು 8,000 ಜನ ಈ ದೇಶ ಮಿಲಿನಿಯರ್ಗಳು, ಅತ್ಯಂತ ಸೌಕಾರಗಳು ಈ ದೇಶ ಬಿಟ್ಟು ಹೋಗ್ತಿದ್ದಾರೆ. ಇದೇ ಇರ್ತಕ್ಕಂಥ ಈ ದೇಶಕ್ಕೆ ಮಾರಕ. ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಆಯ್ತು. ಬಜೆಟ್ ಆಗಿದೆ, ಬಜೆಟ್ ಅಲ್ಲಿ ಹೇಳ್ತಾರೆ ಪಾಪ ನಿರ್ಮಲಾ ಸೀತಾರಾಮನ್ ಅವರು, ಅವ್ರು ಉಳ್ಳಾಗಡ್ಡಿ ತಿನ್ನಂಗಿಲ್ಲ ಅಲ್ವಾ, ಅವ್ರು ಕೊತ್ತಂಬರಿ ತಿನ್ನಂಗಿಲ್ಲ, ಅಲ್ಲ ತಿನ್ನಂಗಿಲ್ಲ, ಇಂಥವ್ರು ಅವ್ರು ಮಾಡ್ತಾರೆ. ಬಜೆಟ್ ಮಾಡಲಿ, ಬಟ್ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಬಜೆಟ್ ಇದೆ.